ಸ್ನೇಹಿತರೆ, ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳಕ್ಕಾಗಲ್ಲ ನಿಮ್ಗೆ? ಕೂತ್ಕೊಳ್ಳ, ಅವ್ನು ಯಾರವನು? ಯಾಕೆ ಬರ್ತೀರಿ ನೀವು ಇಲ್ಲಿಗೆ? ಒಂಥರ ದೊಡ್ಡ ಅಟಂ ಬಾಂಬ್ ಇದ್ದಂಗೆ ಸರ್ ಇವರು. ಆಚೆಗೆ ಬರೀ ಇಂಥದೆಯ. ಸಿದ್ದರಾಮಯ್ಯ ನಿನ್ನ ನೆಂಬಿದೆ, ಜಗವೆಲ್ಲ ನಿನ್ನ ನೋಡಿ ನೆಂಬಿದೆ, ಈ ಮನವೆಲ್ಲ ಬಾಳ ನೊಂದಿದೆ, ಸಿದ್ದರಾಮಯ್ಯ ನೀ ನೋಡಬಾರದೆ, ಯಾಕಪ್ಪ ಸಿದ್ದರಾಮಯ್ಯ ಮಕ್ಕಳೆಲ್ಲ ಸಾಪಿಗೆ, ನಿಮ್ಮ ನೋಡಿದರೆಲ್ಲ ಮದುವೆ ಆಗ್ಬೇಕು ಅನ್ಕೊಂಡಿದ್ಯಾ? ಹುಡುಗ ಸಿಕ್ತಾಗ. ನಾಳೆ ಸಿಕ್ಕರು ನಾಳೆಗೆ, ಇವತ್ತು ಸಿಕ್ಕರು ಇವತ್ತೇ, ಈಗ ಸಿಕ್ಕುದ್ರಿ ಈಗ್ಲೇ. ರಘುವಣ, ನಮ್ಮ ನಲ್ಮೆಯ ಮಹಾರಾಜ ಮಂಜು ಅವರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ. ಮೂರನೇದ ಕೆಲವೊಂದು ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತಾ ಇದ್ದೀನಿ. ಓಕೆ, ಈ ಸೀಸನ್ ವಿನ್ನರ್ ಯಾರಾಗಬಹುದು? ಅಶ್ವಿನಿ ಮೇಡಮ್ ಅವ್ರು ಆಗ್ಬೋದು. ಅಂದ್ರೆ ನಿಮ್ಮ ಫೇವರೇಟ್ ಯಾರು? ಅಶ್ವಿನಿ ಗೌಡ ಅವ್ರೇನಾ? ಅವರೇ ಫೇವರೇಟ್. ಯಾಕೆ? ಅವ್ರನ್ನ ಕಂಡ್ರೆ ಮನೆಯಲ್ಲಿ ಯಾರಿಗೂ ಇಷ್ಟ ಆಗಲ್ಲ, ಯಾಕಂದ್ರೆ ಅವ್ರು ತುಂಬಾ ಚೆನ್ನಾಗ್ ಆಡ್ತಿದ್ರು, ಅದಕ್ಕೆ ಅವ್ರನ್ನ ಕಂಡ್ರೆ ಯಾರಿಗೂ ಇಷ್ಟ ಆಗಲ್ಲ. ಕಾವ್ಯ ಆಗ್ಲಿ ಗಿಲ್ಲಿ ಆಗ್ಲಿ ಅವ್ರು ಏನು ಆಟ ಆಡ್ತಾನೆ ಇಲ್ಲ. ರಕ್ಷಿತನ್ ಬೇಕಾದ್ರೆ ನಂಬಿ, ನಿಮ್ಮನ್ನ ನಂಬೇಡಿ. ಹಂಗೆ ಹಿಂಗ್ ಬ್ರ್ಯಾಂಡ್ ಜಾನ್ವಿ ಅಂದ್ರೆ ಬ್ರ್ಯಾಂಡ್ ಅಂತೆಲ್ಲ ಹೇಳಿದ್ರು. ನಂತರ ನಿಮ್ಮ ಹತ್ರ ಅದು ಜಾನ್ವಿ ಹಿಂದೆ ಬಂದ್ ಯಾರೋ ಹೇಳ್ತಾರೆ ಅಂತ ಹೇಳಿ ನಾನೇನು ಚೈಲ್ಡ್ ಅಲ್ಲ, ಆಯ್ತಾ? ಏನ್ ಅಸಹ್ಯವಾಗಿ ಆಡ್ತಿದ್ದಾನೆ. ಎಮೋಷನ್ ಇಲ್ದೇ ಇರೋ ಒಬ್ಬ ನಿನ್ನಂತ ಮನುಷ್ಯನ ಹತ್ರ ಮಾತಾಡೋದೇ ವೇಸ್ಟ್. ಇಷ್ಟು ದಿವಸ ಆಯ್ತಪ್ಪ, ಇಷ್ಟು ದಿವಸ ಆಯ್ತು, ನಿನಗ್ ಕಣ್ಣೀರ್ ಬರುತ್ತಾ? ನಿನಗ್ ದುಃಖ ಆಗತ್ತಾ? ನಿನಗ್ ಅಯ್ಯೋ ಅನ್ಸುತ್ತಾ? ಒಬ್ರ ಕಷ್ಟ ನೋಡ್ ನೀನ್ ಮರತೀಯ. ಯಾವ್ದು ಗೊತ್ತಾಗಿಲ್ಲ, ಯಾವ ಎಮೋಷನ್ ಗೊತ್ತಾಗಿಲ್ಲ. ಚೈಲ್ಡ್ ಅಲ್ಲ, ಆಯ್ತಾ? ಏನ್ ಅಸಹ್ಯವಾಗಿ ಆಡ್ತಿದ್ದಾನೆ. ಏನೋ ಪ್ರಾಬ್ಲಮ್ ಇದ್ದಂಗಿದೆ. ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯುತ್ತಿತ್ತು. ತರೀಕೆರೆ ಮುರಿ ಮೇಲೆ, ತರೀಕೆರೆ ಹೇಳಿ ಹೇಳಿ. ತರೀಕೆರೆ ಮುರಿ ಮೇಲೆ ನನ್ನ ಮೂಳಿ ಇತ್ತು. ತರೀಕೆರೆ ಮುರಿ ಮೇಲೆ 5 ಜನ ನೆಂಟ್ರು ಬಂದ್ರು, ತಿಂದ್ರು 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 ತಿಂದ ಮೇಲೂ ತಿಂದಾಕು ಅವ್ರಿಗೆ ಇಷ್ಟ ಇರ್ಬೇಕಾರೆ ತಂದಾಕ ಅವರು ನಾವು ನಮಗೆ ಇಷ್ಟ ಇರಬೇಡ. ಈ ಬುಜ್ಜಿ ಬಜ್ಜಿ ವಡೆ ಬೋಂಡ ಎಲ್ಲನೂ ಎಣ್ಣೆಗೆ ಹಾಕೊಂಡು ಗಿಲ್ಲಿ ಚೆನ್ನಾಗಿ ಕರಿತಾವನೆ. ಅಲ್ಲ, ನನಗೊಂದು ಡೌಟು, ಇವರೇ ಎಣ್ಣೆ ಒಳಗಡೆ ಹೋಗ್ಬಿದ್ರ ಅಥವಾ ಗಿಲ್ಲಿ ತೆಗೆದು ಎಣ್ಣೆ ಒಳಗಡೆ ಹಾಕೊಂಡ ಗೊತ್ತಿಲ್ಲ, ಒಟ್ಟಲ್ಲಿ ಚೆನ್ನಾಗಿ ಎಣ್ಣೆಗೆ ಹಾಕೊಂಡು ಕರಿತಾವನೆ ಅವ್ರನ್ನೆಲ್ಲ. ಅತಿಥಿಗಳು ಸ್ವಲ್ಪ ಆಚೆ ಬಂದು ನಿಮ್ಮ ಕಮೆಂಟ್ ಸೆಷನ್ಗಳನ್ನ ನೋಡ್ಕೊಳ್ಳಿ, ಯಾವ ತರ ತಿಥಿ ಆಗಿರ್ತೀರ ಅಂತ ನಿಮಗೆ ಗೊತ್ತಾಗುತ್ತೆ. ನಂಗೇನಾದ್ರೂ ಆದ್ರೆ ನೀನೇ ಕಣ್ಣು ಹಾಕ್ತೀಯ, ನಮ್ ಅಮ್ಮಗೇನಾದ್ರೂ ಆದ್ರೆ ನೀನೇ ಕಣ್ಣು ಹಾಕ್ತೀಯ. ನಿನ್ ತರ ನಂಗೆ ಮನೇಲಿ ತಿನ್ಕೊಂಡು ಎಸಿ ಹಾಕೊಂಡು ಟಿವಿ ಮುಂದೆ ಕುತ್ಕೊಂಡು ಮಾತಾಡೋದಲ್ಲ, ಬಂದ್ ಪೊಸಿಷನ್ ನಿಂತ್ಕೊಂಡು ಮಾತಾಡು. 2 ನಿಮಿಷದಲ್ಲಿ ನಿನ್ ಚರ್ಬಿ ಇಳ್ದೋಗುತ್ತೆ. ಚಾಲೆಂಜ್ ಮಾಡ್ಕೊಂಡ್ಬಿಟ್ಟವ್ರೆ. ಗಂಡಸೆಲ್ಲ ಅಯ್ಯಪ್ಪ ಸ್ವಾಮಿಗೆ ಹೋಯ್ತಾರೆ ಅಂತ ಹೆಂಗ್ಸೆಲ್ಲ ಓಂ ಶಕ್ತಿಗೆ ಶುರು ಮಾಡ್ಕೊಂಡ್ಬಿಟ್ರು. ಹೋಗಿದ್ ಬಂದ್ರು ತೊಂದರೆ ಇಲ್ಲ, ಓಂ ಶಕ್ತಿಗೂ ಒಳ್ಳೆ ಭಜನೆ ಇದೆ. ಅದಾಡ್ಬೇಕೋ ಬೇಡಬೇಕು. ಬಸ್ಸಪ್ಪ ಬಸ್ಸು, ಓಂ ಶಕ್ತಿ ಬಸ್ಸು, ಡ್ರೈವರ್ ಅಪ್ಪ ಡ್ರೈವರು, ಓಂ ಶಕ್ತಿ ಡ್ರೈವರು ಅಂದ್ರು. ಅಣ್ಣಮ್ಮನ ಮುಂದೆ ಕುಣಿದ್ರೆ ಅಣ್ಣಮ್ಮ ಒಳ್ಳೇದ್ ಮಾಡ್ತಾಳೆ, ಮಾರಮ್ಮನ ಮುಂದೆ ಕುಣಿದ್ರೆ ಮಾರಮ್ಮ ಒಳ್ಳೇದ್ ಮಾಡ್ತಾಳೆ. ಈ ಡ್ರೈವರ್ ಸುತ್ತ ಹುಚ್ಚು ಬಂದಂಗೆ ಕುಡ್ಲ ಅವನೇನ್ ಮಾಡ್ತಾನೆ ಸರ್? ಬಸ್ ತಗೊಂಡೋಗಿ ಕಾಲು ಹೋಗ್ಬಿಟ್ಟವನಷ್ಟೇ. ಮಾಡು ಸರ್. ವಾವ್, ನೀಲಿ ಟಾಯ್ಲೆಟ್ಗಾಗಿ, ಕೆಂಪು ಬಾತ್ರೂಮ್ಗಾಗಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಟ್ರೈ ಮಾಡ್ತೀನಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಮಾತ್ರ ನನ್ನ ಮದ್ವೆಗೆ ಬರ್ಬೇಕು. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. ದೇವರ ಅಲಂಕಾರ ನೋಡಕ್ ಬಂದಿ ಅಂದ್ರೆ ಇವರೇ ಅಲಂಕಾರ ಮಾಡ್ಕೊಂಡು ಬರ್ತಾರೆ ಸರ್. ಲಿಫ್ಟಿಗೆ ಹಾಕೊಂಡು, ದೊಡ್ಡ ಡ್ರೆಸ್ ಹಾಕೊಂಡು. ಈ ಭಯ ಏನಾಗಿದೆ ಅಂದ್ರೆ ಮೇಕಪ್ ಹುಚ್ಚು ಬಂದ್ಬಿಟ್ಟಿದೆ ಸರ್ ಜನಕ್ಕೆ. ಶವ ನೋಡೋಕ್ಕೂ ಮೇಕಪ್ ಮಾಡ್ಕೊಂಡು ಹೋಗಿ ಶುರು ಮಾಡ್ಕೊಂಡ್ಬಿಟ್ಟಾರೆ. ಶವ ನೋಡೋಕ್ಕೂ ಮೇಕಪ್ ಮಾಡ್ಕೊಂಡು ಹೋಗಿ ಶುರು ಮಾಡ್ಕೊಂಡ್ಬಿಟ್ಟಾರೆ. ಸಿದ್ದರಾಜು ಅನ್ನೋರು ರಾಮನಗರದಿಂದ ಫೋನ್ ಮಾಡಿದಾರಂತೆ. ಕೇಳೇ ಬಿಡೋಣ ಅದೇನು ಅಂತ. ಏನು ಸಿದ್ದರಾಜು ಅವರೇ? ನನಗೆ ಬೆನ್ಮೂಳೆ ಮುರಿದೋಗಿ 2 ಕಾಲು ಸ್ವಾಧೀನ ಇಲ್ಲ ಸರ್. ಅಪ್ಪ ಏನ್ರಿ ಹಿಂಗ್ ಸ್ಟಾರ್ಟ್ ಮಾಡ್ತೀರಿ? ಹೇಳಿಪ್ಪ. ಎಲ್ಲೂ ದುಡಿಯಕ್ ಹೋಗಲ್ಲ ಸರ್ ನಾನು. ಏಕೆ? ಏನಾದ್ರೂ ಸಹಾಯ ಮಾಡಿ ಸರ್. ಯಾಕೆ ದುಡಿಯಕ್ ಹೋಗಲ್ಲ?
ಈ ಅಡ್ಕಾಲು ಸ್ವಾಧೀನ ಇಲ್ಲ ಸರ್, ಬೆನ್ಮೂಳೆ ಮುರಿದಾಗ ಮರದ ಮೇಲಿಂದ ಬಿದ್ದು. ಯಾವ ಮರದಿಂದ ಬಿದ್ರಿ? ತೆಂಗಿನ ಮರನಾ? ಇಲ್ಲ ಸರ್, ಸಂಪಿಗೆ ಹೂವ ಕೀಳಕ್ ಹೋಗಿ ಸಂಪಿಗೆ ಮರ. ಸಂಪಿಗೆ ಹೂವ ಯಾಕ್ರಿ ಕೀಳಕ್ ಹೋದ್ರಿ? ಹಿಂಗೆ ಲೇಡೀಸ್ಗೆ ಕೇಳಿದ್ರು ಬಿದ್ದೋಗಿದೆ ಸರ್. ಹೆಣ್ಮಕ್ಳು ಕೇಳಿದ್ರ ಕಿತ್ಕೊಡು ಅಂತ? ಹೌದು ಸರ್. ನೀವ್ ಹೋಗಿ ಹತ್ಬಿಟ್ಟು ಬಿದ್ದೋದ್ರ? ಹೌದು ಸರ್. ನಿಮ್ಗೆ ಮರ ಹತ್ ಪ್ರಾಕ್ಟೀಸ್ ಇರ್ಲಿಲ್ವಾ? ಇರ್ಲಿಲ್ಲ ಸರ್. ಓ, ಹೆಣ್ಮಕ್ಳು ಕೇಳಿದ್ರು ಅಂತ ಹೋಗಿದ್ದೀರಿ. ಎಲ್ಲ ತಾಯಂದರಿಗೆ ಹೂ ಕೊಡೋಣ ಅಂತ ಹೋಗಿದ್ದೀರಿ ಪಾಪ. ಹೌದು ಸರ್. ತಗಲಾಕೊಂಬಿಟ್ರಿ ಈಗ. ಹೌದು ಸರ್. ಹೌದು ಸರ್. ಹಾಸಿಗೆಯಿಂದ ಹೇಳ್ಬೋದಾ? ಹೇಳಕ್ಕೆ ಆಗಲ್ವಾ? ಹೇಳ್ತೀನಿ ಸರ್, ಇರೋದ್ನ ಹೇಳ್ತೀನಿ ಸರ್. ಇನ್ನೇನು ಈಗ ನಾನು ನಿಮ್ಮ ತಂಗಿ ಮಾತ್ರ ಆಕ್ಟಿಂಗ್ ಅಲ್ಲಿ ನಾನು ಹೀರೋಯಿನ್. ಅವರಿಗೆ ಅಪ್ಪ ಮಾಡಿ ನನ್ನ ಎಲ್ಲ ಹೀರೋಯಿನ್ದು ಒಂದು ಅಪ್ಪ ಇರುತ್ತೆ ಅಲ್ವಾ, ಇಲ್ಲಾಂದ್ರೆ ಮಾಮ ಮಾಡಿ, ನನ್ನ ಮಾಮ ಮಾಡಿ. ಅವ್ರು ಜೋರ್ ಮಾಮ. ನಂಗೆ ನಿಮ್ಗೆ ಮದ್ವೆ ಆಗ್ಲಿಕ್ಕೆ ಬಿಡಲ್ಲ ಅವ್ರು ರೆಡಿ ಆಗ್ತಾರಲ್ಲ, ರೆಡಿ ಆಗ್ತಾರ. ವಿಲನ್ ಮಾಡಿ. ನಿಮ್ಮ ಹೆಸರು? ನಂದನ್. ಏನ್ ಓದ್ತಾ ಇದ್ದೀರಾ? 6th. ಗಾಂಧೀಜಿ ಯಾರ ಮಗ? ನಮ್ಮ ಅಪ್ಪನ ಮಗ. ನಮ್ಮ ಅಪ್ಪನ ಮಗ. ಗಾಂಧೀಜಿ ಯಾರ ಮಗ? ಗಾಂಧೀಜಿ ಸಿದ್ದರಾಮಯ್ಯನ ಮಗ. ಮಹಾತ್ಮ ಗಾಂಧೀಜಿ ಗೊತ್ತಾ ನಿನ್ಗೆ? ಗೊತ್ತು. ಎಲ್ಲಿ ನೋಡಿದ್ಯಾ ಅವ್ರನ್ನ? ಅಲ್ಲೇ ಜ್ಯೂಸ್ ಕುಡಿಸಿದ್ರು. ಯಾವ ಗಾಂಧೀಜಿ ಬಗ್ಗೆ ಹೇಳ್ತಾ ಇರೋದು? ನಾನು ಹೇಳ್ತಾ ಇರೋದು ಮಹಾತ್ಮ ಗಾಂಧೀಜಿ ಬಗ್ಗೆ. ಫ್ರೀಡಮ್ ಫೈಟರ್. ಹೌದು. ಅವ್ರು ಸತ್ತೋದ್ರಲ್ಲ ಯಾವಾಗ? 1947. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ನಾನು ಗಮನಿಸ್ದಾಗೆ ದೇವ್ರು ಕಂಡ್ರೆ ಭಕ್ತಿಗಿಂತ ಪ್ರೀತಿ ಜಾಸ್ತಿ ಸರ್. ದೇವ್ರ ಬಗ್ಗೆ ಲವ್ ಜಾಸ್ತಿ ಆಗಿದೆ, ನೀವು ಗಮನಿಸ್ಬೇಕು. ಯಾಕೆಂದರೆ ಮೊದಲೆಲ್ಲ ದೇವಸ್ಥಾನ ಕಂಡ್ರೆ ಹಿಂಗೆ ಕೈ ಮುಗಿತಿದ್ರು, ಈಗ ಕಿಸ್ಕೊಡು ಶುರುವಾಗಿ. ಕನ್ನಡ ಬಿಗ್ ಬಾಸ್ ಅಲ್ಲಿ ನಿಮ್ ಫೇವರೇಟ್ ಯಾರು? ಫೇವರೇಟ್ ಯಶ್. ಯಶ್ ಯಾವ ಯಶ್ ಹೇಳಿ? ಫಿಲಂ ತೆಗಿದ್ರಲ್ಲ ಅವ್ರು ಬಂದೇ ಇಲ್ವಲ್ಲ? ಸುದೀಪ್. ಓಕೆ, ಯಾರು ವಿನ್ನರ್ ಆಗ್ಬೋದು? ಸುದೀಪ್ ವಿನ್ನರ್. ಸುದೀಪ್. ಮಹಾಲಕ್ಷ್ಮಿ ಗುರಲಕ್ಷ್ಮಿ ಬಾರಮ್ಮ, ಸಿದ್ದರಾಮಯ್ಯ ಗುರಲಕ್ಷ್ಮಿ ಬಾರಮ್ಮ, ಮಹಾಲಕ್ಷ್ಮಿ ಸಿದ್ದರಾಮಯ್ಯ ಬಾರಮ್ಮ. ಬಸ್ ಅಲ್ಲಿ ನಿಮ್ಗೇನ್ ಕೆಲ್ಸ? ನಾನು ಕಂಡಕ್ಟರ್. ಫ್ರೀ ಬಸ್ ಅಲ್ಲಿ ಟಿಕೆಟ್ ಏನ್ ಕೆಲ್ಸ? ಸೋಮು ಶೆಟ್ಟಿ, ಈ ಚಪ್ಲಿ ಇದೆ ಅಲ್ವಾ, ಈ ಚಪ್ಲಿ ಕಿತ್ತೋದಂಗ್ ರಪ್ಪ 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 ಅಂತ ನಿನಗ್ ಹಾಕಿದ್ರೆ ಮೈ ಮೇಲಿರುವಂತ 2 ಪಾರ್ಟ್ಸ್ ಕೂಡ ಕೆಳಗೆ ಉದ್ರೋಗ್ಬಿಡ್ಬೇಕು. ತಿಕ್ಕಕ್ಕೆ ನ್ಯಾಯವಾಗಿ ಬಟ್ಟೆ ಹಾಕೋ ಯೋಗ್ಯತೆ ಇಲ್ಲ, ಮೈ ಮುಚ್ಕೊಳ್ಳೋ ಅಂತ ಯೋಗ್ಯತೆ ಇಲ್ಲ, ಧರಿತ ಇಲ್ಲ, ಮೈ ತುಂಬಾ ಬಟ್ಟೆ ಹಾಕೋ ಯೋಗ್ಯತೆ ಇಲ್ಲ. ನಮ್ಮ ಹಿಂದೂ ಸಂಪ್ರದಾಯವನ್ನ, ಹಿಂದೂ ಸಂಸ್ಕಾರವನ್ನ ಮೈ ತುಂಬಾ ಬಟ್ಟೆ ಹಾಕೊಂಡು ನಿಯತ್ತಾಗಿ ಫಾಲೋ ಮಾಡಿ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ತೀಯ ನೀನು. ನಿನ್ನ ಕೊಳ್ತೋಗಿರುವ ದೇಹ ಯಾರು ಮೂಸ್ ನೋಡಲ್ಲ ಅಂತ ಹೇಳಿ ಎಲ್ಲಾರ್ಗು ಎಕ್ಸ್ಪೋಸ್ ಮಾಡ್ಕೊಂಡು 2 ತುಂಡು ಪೀಸ್ ಹಾಕೊಂಡು ಯಾರು ನಿನ್ಗೆ ತಿಕ್ಕದ ಮೇಲೆ ಬಾರಿಸೋರು ನಿನ್ ಮನೇಲಿ ಯಾರು ಇಲ್ವಾ? ಕೇಳೋರು ಮಾಡೋರು ಯಾರು ಇಲ್ವೇನೆ? ಕುತ್ಕೊಂಡು ಎಲ್ಲಾರ ಬಗ್ಗೆ ವಿಡಿಯೋ ಮಾಡ್ಕೊಂಡು ಎಲ್ಲಾರ್ಗು ಎಕ್ಸ್ಪೋಸ್ ಮಾಡ್ಕೊಂಡು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗತ್ತೆ ಅಂದ್ರೆ ನಿನ್ನಂತ ಹೆಂಗಸರು ಈ ತರ ಎಕ್ಸ್ಪೋಸ್ ಮಾಡ್ಕೊಂಡು ಬಟ್ಟೆ ಒಳಗೆ ಇರುವಂತ ದೇಹನ ಬಟ್ಟೆ ಹೊರಗಡೆ ತೆಗೆದು ತೋರಿಸ್ಕೊಂಡು ಎಲ್ಲಾರ್ಗು ಪ್ರಚಾರ ಗಿಟ್ಟಿಸ್ಕೊಂಡಿದ್ರೆ ಕಾಮದ ಆಟಕ್ಕೆ ನಿನ್ನ ಮೇಲೆ ತೋರ್ಸಕ್ ಆಗ್ದಿರಾ ಬಡ ವಿದ್ಯಾರ್ಥಿಗಳ ಮೇಲೆ ತೋರಿಸ್ಕೊಂಡು ಅತ್ಯಾಚಾರ ಮಾಡಿ ಬಿಸಾಕ್ತಾ ಇದ್ದಾರೆ. ಜಾಬ್ ಮಾಡಲ್ಲ ನಾನು, ಯಾವಾಗ ಬಿಸ್ನೆಸ್ ಮಾಡ್ತೀನಿ. ನಿಮ್ಮ ಈ ಒಳ್ಳೆಯ ಮನಸ್ಸು ಎಲ್ಲರಿಗೆ ಯಾಕೆ ಇಲ್ಲ? ಕಮೆಂಟ್ ಮಾಡಿರೋ ದ್ರಾಬೆ ಮುಂಡೆದು ಅಕ್ಕೊಂದು 15 ನಿಮಿಷ ನೋಡಿಲ್ಲ ಅನಿಸ್ತದೆ. ಅಕ್ಕೊಂದು ಒಳ್ಳೆ ಮನ್ಸಲ್ಲ, ದೊಡ್ಡ ಮನ್ಸು. ಆಕ್ಚುಲಿ ಅದು ಅನ್ಕೊಳ್ಳೋದು ತಪ್ಪು ಎಲ್ಲರಿಗೂ ಇರುತ್ತೆ, ಬಟ್ ಒಬ್ಬೊಬ್ರು ತೋರ್ಸ್ಕೊತಾರೆ, ಒಬ್ಬೊಬ್ರು ತೋರ್ಸ್ಕೊಳಲ್ಲ. ನಿಂತರ ಮನ್ಸ್ ಬಿಚ್ಚಿ ತೋರ್ಸಕ್ಕೆ ಯಾರಿಗೂ ಧೈರ್ಯ ಇಲ್ಲ ಬಿಡು. ನೀವ್ ಹಿಂಗೆ ಜಗಳ ಮಾಡ್ತೀರಾ, ನಾನು ನನ್ನ ತವ್ರ ಮನೆಗೆ ಹೊರಟೋಗ್ತೀನಿ. ನೀನು ನಿಮ್ಮ ಅಮ್ಮನ ಮನೆಗೆ ಹೋದ್ರೆ ನಾನ್ ನಮ್ಮ ತವ್ರ ಮನೆಗೆ ಹೋಗ್ತೀನಿ. ನಿಮ್ಗೆ ಯಾವ್ದ್ರಿ ತವ್ರ ಮನೆ? ನಮ್ಗ ನಿಜವಾಗ್ಲೂ ಬಾರು ಗಂಡ್ ಮಕ್ಕಳ ತವರು ಎಣ್ಣೆ ಹೊಡಕ್ ಹೋಗ್ತೀನಿ ಬಾಯಿಗೆ. ಅಯ್ಯೋ ನಿನ್ ಮಕ್ಕಳ ತಂಗ್ಳಾಕ ನಿಂದ ಇದೇ ಮಾಡು ಬಿಡು. ಅದಕ್ಕೆ ನಾನು ನನ್ನ ತವ್ರ ಮನೆಗೆ ಹೋಗೋದು. ಅದಕ್ಕೆ ಹೋಗ್ಬೇಡ ಕಡೆ, ನಿನ್ ಕಾಯಿ ಕತ್ತಿಗಳ ಹೋಗಡ ನನ್ ಬಿಟ್ಬಿಟ್ಟು. ಅಯ್ಯೋ ಖಾರ ಹಿಡಿಬೇಡ್ರಿ ಅಂತಾನೆ. ಆಯ್ತು, ಇನ್ನೊಂದ್ಸತಿ ಕುಡ್ಕೊಂಡ್ ಬರ್ಬಾರ್ದು ಆಯ್ತಾ? ಇಲ್ಲ ಕುಡಿಯಲ್ಲ. ಆಯ್ತು. ನೀನೇ ನನ್ ಚಿನ್ನ. ಅಯ್ಯೋ ನೀನೇ ನನ್ನ ಬಂಗಾರ.
ಈ ಪ್ರಪಂಚದಲ್ಲಿ ನನ್ಗಿಂತ ಹೆಚ್ಚಾಗಿ ಮಾತ್ ಕೊಡು. ಓಕೆ ರಾಧೆ, ಪ್ರಾಮಿಸ್. ಇನ್ಮೇಲೆ ನೀನು ಬೆಣ್ಣೆ ಕಮ್ಮಿ ತಿಂತೇನಂತ ಮಾತ್ ಕೊಡು. ಬರೀ ಇಂತದೆಯಾ? ಮೊಟ್ಟೆಗೆ ಹಿಂದಿಲಿ ಅಂತಾರೆ ಅಂಡ. ಓಯ್ ನೀನೇ ನನ್ ಗಂಡ. ಆಲ್ರೆಡಿ ನಿಂಗೆ ಒಬ್ನಿದಾನೆ ಮಿಂಡ. ನಾನು ಹೇಗಾಗ್ಲಿ ನಿನ್ ಗಂಡ? ಮುಚ್ಕೊಂಡು ಹೋಗ ಮಾಮನ್ ಪಿಂಡ. ನನಗ್ ಗೊತ್ತು ನೀನ್ ಈಗ ಹೇಳ್ತೀಯ ಅಂತ. ಇಷ್ಟಿದ್ದ ಇಷ್ಟು ದೊಡ್ಡದು ಮಾಡಿದೆ ನಾನು. ಅಂತ ಶಿಲಾಬಾಲಕಿ ಏನ್ ತೋರ್ಸಿದ್ರಿ ಅಂಟಿ ಅದಕ್ಕೆ ಇಷ್ಟು ದೊಡ್ಡದಾಗ ಅಂತದ? ಇವತ್ತದೇ ದೊಡ್ಡದು. ಓ ಇದು ಆ ಕೇಸ, ಉಂಡ್ಲಿಲ್ಲ ತಿನ್ಲಿಲ್ಲ ಉಂಡ್ ಬಂದ್ ಹಣಿಗ್ ಬಡಿತಾವ ಅಂತಾರಲ್ಲ, ಅಷ್ಟು ಯಾಕೆ ದೊಡ್ಡದ್ ಮಾಡಕ್ ಹೋಗಿದ್ರಿ ಅಂಟಿ ಅದನ್ನ? ಇವಾಗ ನೋಡ್ರಿ ಈಟಿಗೆ ಬಂದ್ರಿ, ನಿಮ್ಗ ಇಲ್ಲದ ಬೇರೆಯವ್ರ ಹತ್ರ ಹೋಗೈತಿ ಊಟ ಮಾಡಕ್. ಅಯ್ಯೋ ಡಬಲ್ ಮೀನಿಂಗ್ ಸರ್. ನಿನ್ನ ಕುಂಡ ಮೀಟರ್ ತಂದ್ರ ಲೈಕ್ ಕೊಡ್ರಲ್ಲ ಕೊಡ್ರಲ್ಲ ಇವತ್ತು ನಾವು ಕೊಡ್ರಲ್ಲ. ನಿಮ್ ಕುಂಡ ಮೀಟರ್ ತಂದ್ರ ನಂದೇ ಹಾಕೋಬ್ರಿ. ನಮ್ ಕಿತ್ತಿಗೆ ಕಾಲ್ ಲೈಕ್ ಕೊಡ್ಬೇಕ್ರಲ್ಲ. ಇದು ಇರೋದು ಲೈಕ್ ಕೊಡ್ರಿ. ಯಾರು ಗೊತ್ತಾ ಗದ್ದಳ ನಿನ್ನಮ್ಮನ್.